ಪ್ರಾಬ್ಲಮ್ಮೇ ನನಗೆ ಬಂದಿಲ್ಲ, ಇಷ್ಟರಲ್ಲೂ ಬಂದಿಲ್ಲ. ಆರ್ಡರ್ಸ್ ಅಂತೂ ಮಿನಿಮಮ್ 10 ಮೆಂಬರ್ಸ್, ನಾನು ಮಿನಿಮಮ್ 5 ಮೆಂಬರ್ಸ್, ಮ್ಯಾಕ್ಸಿಮಮ್ 20 ತನಕ ಮಾಡಿದ್ದೀನಿ. ಸೂಪರ್. ಏನಂತಾರೆ ರಿವ್ಯೂಸ್ ಹೇಗಿದೆ? ನಾನು ಫಸ್ಟ್ ಬ್ರೈಡ್ ಮಾಡಿದೆ ನಮ್ಮ ಎಲ್ಲರೂ ಅದರಿಂದನೇ ಮೋಸ್ಟ್ ಚೆನ್ನಾಗಿ ಬಂದ. ಆಕ್ಚುಲಿ ಒಂದು ಇನ್ಸಿಡೆನ್ಸ್ ಏನಂದ್ರೆ ಪಾಪ ಹೋಗಿದ್ದಾಳೆ, ಇವಳು ಹೋಗಿ ಚೆನ್ನಾಗಿ ಮಾಡಿದ್ದಾಳೆ, ಫೋಟೋಗ್ರಾಫರ್ ಮಿಸ್ಟೇಕ್ ಮಾಡ್ಬಿಟ್ಟಿಲ್ಲ. ಏನ್ ಮಾಡಿದಾನೆ ಫೋಟೋಗ್ರಾಫರ್, ಅವತ್ತು ಫೋನ್ ಮಾಡಿದ್ರೆ ಮ್ಯಾಮ್ ಹಿಂಗ್ ಆಗೋಗ್ಬಿಟ್ಟಿದೆ, ಏನ್ ಮಾಡೋದು ಏನೋ ಫೋಟೋ ಕಳ್ಸ ನೋಡ್ತೀನಿ ಅಂತ. ಪಾಪ ಅವಳು ವರ್ಕ್ ಮಾಡೋದು ಚೆನ್ನಾಗಿದೆ, ಫೋಟೋಗ್ರಾಫರ್ ಏನ್ ಮಾಡಿದಾನೆ ಬ್ರೈಟ್ನೆಸ್ ಜಾಸ್ತಿ ಇಟ್ಕೊಂಡು ಬುತ್ತ ತರ ಮಾಡಿ. ಆಮೇಲೆ ನಾನು ಹೇಳ್ದೆ ಅವ್ರಿಗೆ ಕ್ಲೈಂಟಿಗೆ ಕನ್ವೆ ಮಾಡು, ಇದು ನನ್ನ ಪ್ರಾಬ್ಲಮ್ ಅಲ್ಲ, ಈ ಫೋಟೋಗ್ರಾಫರ್ ಪ್ರಾಬ್ಲಮ್ ಅಂತ ಕನ್ವೆ ಮಾಡು ಅಂತ ಹೇಳ್ಕೊಟ್ಮೇಲೆ ಕನ್ವೆ ಮಾಡಿದ್ಮೇಲೆ ಸೊ ಮದ್ವೆನೂ ಅವಳೇ ಮಾಡ್ಕೊಟ್ಟಿದ್ದು. ಅದಾದ್ಮೇಲೆ ನಾನು ನಿನ್ನೆಲ್ಲೋ ಒಂದ್ಸಲಿ ಇದ್ರಲ್ಲಿ ಪೈಯಲ್ಲಿ ನೋಡಿದ್ದು ಅನ್ಸತ್ತೆ. ಆಮೇಲೆ ನಾನು ಅವತ್ತಾದ್ಮೇಲೆ ನೋಡೇ ಇಲ್ಲ, ಇವತ್ತೇ ನೋಡ್ತಾ ಇದ್ದೆ. ನೀನು ಅಲ್ವಾ, ನಾನು ಎಷ್ಟು ಸಲ ಕೇಳಿದೀನಿ ಗೊತ್ತಾ, ಚೊಬ್ಬಿ ಚೆನ್ನಾಗಿ ಆಗಿದೆ. ಒಟ್ಟಿಗೆ ಪ್ರೀ ವೆಡ್ಡಿಂಗ್ ಇದೆ. ನೆಕ್ಸ್ಟ್ ಮಂತ್ 12-13 ಮೇಗೆ 12-13 ಆಗಸ್ಟ್ ಅಲ್ಲೇ ಬುಕ್, ಜಾನಲ್ಲೇ ಬುಕ್ ಮಾಡಿದ್ರೆ ಜಾನಲ್ಲೇ ಬುಕ್ ಆಯ್ತದೆ. ಮೇ 12-13 ಅದು ಮಿನಿಮಮ್ 5 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಹೋಗ್ಬೇಕು, ಅವ್ರಿಗೆ ಆರ್ಡರ್ ತಂದಿದ್ವಿ, ಮನೇಲಿ ಪರ್ಮಿಷನ್ ಕೊಡಲಿಲ್ಲ ನೋಡಿ, ಇದೊಂದು ಪ್ರಾಬ್ಲಮ್. ಹೌದಲ್ಲ, ಕಲಿತಾರೆ ಮಾಡ್ತಾ ಇರ್ತಾರೆ, ಆರ್ಡರ್ಸ್ ಬರ್ತಿರುತ್ತೆ, ಮನೇಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದೊಂದು ಪ್ರಾಬ್ಲಮ್. ಮುಗಿತಾ ಎಜುಕೇಶನ್? ನಾನು ಮೊನ್ನೆ ಒಂದು ಆಲ್ಬಮ್ ಸಾಂಗ್ ಶೂಟ್ ಮಾಡಿದೆ. ಸೂಪರ್. ರಾಧಾರಾಷ್ಟ್ರ ಅಂತ ಹೊಸ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ವಿದ್ಯಾ ವಿದ್ಯಾ ಇವರು ಬೆಂಗಳೂರು. ನಮ್ಮ ಅವ್ರ ಕಡೆಯಿಂದನೇ ಬರೀ ಕಡೆಯಿಂದ ಪಬ್ಲಿಕ್ ಟಿವಿ ನಮ್ಮ ಚಿಕ್ಕ ಅಲ್ಲಿಂದ ಹೇಳಿದ್ದೆ. ಇನ್ನು ಹಾಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ನೀವು ಮನೇಲಿ ಕನ್ವಿನ್ಸ್ ಮಾಡಿ ಚೆನ್ನಾಗಿ ಕರ್ಕೊಂಡ್ ಮನೇಲಿ ಏನ್ ಗೊತ್ತಾ, ದುಡಿಯೋ ಟೈಮಲ್ಲಿ ದುಡಿಬೇಕು, ಆಮೇಲೆ ದುಡಿತೀನಿ ಆಗಲ್ಲ. ಸೊ ಏಜ್ ಅದು ಚೆನ್ನಾಗಿ, ಯಾಕೆಂದ್ರೆ ನಿಮ್ದೆಲ್ಲ ಪ್ಲಸ್ ಪಾಯಿಂಟ್ಸ್ ಏನಂದ್ರೆ ಎನರ್ಜಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮಾಡ್ಕೋಬೇಕು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸಂಜು ಇವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಹಾಕೊಂಡು ನೀವೇನು ಹೋಗ್ತಿದ್ದೆ ಇಲ್ವಾಗ? ಡಿಗ್ರಿ ಫಸ್ಟ್ ಸೆಮ್ ಮಾಡ್ತಿದ್ದೆ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಎಕ್ಸಾಮ್ ಸೇಮ್ ಅದು ಮಾಡ್ಕೋ. ಸ್ಟಾರ್ಟಿಂಗ್ ಒಂದು 2 ದಿವಸ ಹೆಂಗ್ ಮಾಡ್ಕೊಂತಾರೋ ಏನೋ ಅಂತ ಅನ್ನಿಸ್ತಾ ಇತ್ತು ನನಗೆ, ಬಟ್ ಆಮೇಲೆ ಕವರ್ ಮಾಡ್ಬೋದು ಚೆನ್ನಾಗಿ. ಏನು ಡೌಟ್ ಇದೆ ಹೇಳ್ತೀರಾ? ಬಟ್ 2-3 ಆರ್ಡರ್ ನೀವು ಕಾನ್ಫಿಡೆನ್ಸ್ ಅಲ್ಲಿ ಮಾಡಿಬಿಟ್ರೆ ಬಚಾವಾದ್ರಿ ಅಂತ ಅರ್ಥ. ಆಮೇಲೆ ನಾನು ಹೇಳೋದು ಡಿಪೆಂಡೆಂಟ್ ಆಗ್ಬೇಡಿ, ಇಂಡಿಪೆಂಡೆಂಟ್ ಆಗಿ ಅಷ್ಟೇ. ಇಂಡಿಪೆಂಡೆಂಟ್ ಅಂದ್ರೆ ಯಾರು ಇಲ್ಲ ಅಂದ್ರೆ ನಾನು ಹೋಗಿ ಮಾಡ್ಕೊಂಡ್ ಬರ್ತೀನಪ್ಪ ಹಂಗಿದ್ರೆ ನೀನ್ ಕೇಳ್ತೀರಾ. ಇಲ್ಲ ನಂಗೆ ಯಾವಾಗ್ಲೂ ಪಕ್ಕದಲ್ಲಿ ಒಬ್ರು ಇರ್ಬೇಕು ಇಲ್ಲ ಅಂತಿಲ್ಲ, ಬಟ್ ಅವರೇ ಇದ್ರೆ ಮಾತ್ರ ಮಾಡಿದ್ರು ಅನ್ನೋ ತರ ಇರ್ತಾರೆ. ಅವರು ಎಲ್ಲ ಒಬ್ಬೊಬ್ರೆ ಹೋಗಿ ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಜೊತೆಲಿ ಬೇಕೇ ಬೇಕು. ಬ್ರೈಡಲ್ ಅಂತ ಹೇಳಿದಾಗ ಅದು ತುಂಬಾ ಇಂಪಾರ್ಟೆಂಟ್. ನಾನ್ ಬ್ರೈಡಲ್ಸ್ ಜಾಸ್ತಿ ಇದ್ರು ಜೊತೆಲಿ ಬೇಕು. ಬಟ್ ಯಾರು ಇಲ್ಲ ಆದ್ರೂ ಇಬ್ರು ಇದ್ರು ನಾನು ಒಬ್ಳೇ ಇದ್ದೀನಿ, ಇಬ್ರು ಮಾಡ್ಕೊಂಡ್ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇತ್ತು ಅಂದ್ರೆ ಸಕ್ಸಸ್ ಕಾಣ್ತೀರಾ. ಇಲ್ಲ ಅಂದ್ರೆ ತುಂಬಾ ಕಷ್ಟ.